ಮೈಸೂರಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋ ಪರಿಣಾಮ ಕಲ್ಲು ಬಂಡಿಯೊಂದು ಜಾರಿ ರಸ್ತೆಗೆ ಬಂದಿದೆ. ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಯಿತು. ಇನ್ನು ರಾಮನಗರದಲ್ಲಿ ದೊಡ್ಡ ಪ್ರಮಾಣದ ಆಪತ್ತು ತಪ್ಪಿದೆ ಅಂತಾನೆ ಹೇಳಬಹುದು. ಇನ್ನು ಮಂಡ್ಯ ಇತರೆಡೆಗಳಲ್ಲೂ ಕೂಡ ಬಹಳಷ್ಟು ಮಳೆಯಿಂದ ಸಮಸ್ಯೆ ಆಗಿದೆ, ಬೆಳೆ ಹಾನಿಯಾಗಿದೆ. ಎಲ್ಲೆಲ್ಲಿ ಏನೇನಾಗಿದೆ ಮಳೆಯ ಎಫೆಕ್ಟ್ನಿಂದ ನೋಡ್ಕೊಂಡು ಬನ್ನಿ. ರಾಜ್ಯಕ್ಕೂ ತಟ್ಟಿದ ಫೆಂಗಲ್ ಬಿಸಿ. ಚಾಮುಂಡಿ ಬೆಟ್ಟದಲ್ಲಿ ಉರುಳಿದ ಬಂಡೆ. ರಾಜ್ಯದಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ಮಳೆ ಜೊತೆಗೆ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಿದೆ. ಮೈಸೂರಿನಲ್ಲಿ ನಿರಂತರ ಮಳೆಗೆ ಚಾಮುಂಡಿ ಬೆಟ್ಟದಲ್ಲಿ ಕಲ್ಲು ಬಂಡೆಗಳು ರಸ್ತೆಗೆ ಜಾರಿ ಬಿದ್ದಿವೆ. ರಸ್ತೆ ಗುರುಳಿದ ಬಂಡೆಗಳಿಂದ ಸಂಚಾರಕ್ಕೆ ಸ್ವಲ್ಪ ಅಡಚಣೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಾಮುಂಡಿ ಬೆಟ್ಟದ ಒಂದು ಭಾಗದ ಕಲ್ಲುಗಳು ನೇರವಾಗಿ ರಸ್ತೆಗೆ ಉರುಳಿದ್ದಾವೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಮೈಸೂರಿನ ಚಾಮುಂಡಿಯ ಬೆಟ್ಟ. ಚಾಮುಂಡಿ ಅಂದರೆ ಚಾಮುಂಡಿ ಬೆಟ್ಟದ ತಾವರೆಕಟ್ಟೆ ಭಾಗದಿಂದ ಸ್ವಲ್ಪದೇ ದೂರದಲ್ಲಿರುವಂತಹ ಈ ಒಂದು ಭಾಗದಲ್ಲಿ ಮೇಲಿನಿಂದ ಬೃಹತ್ತಾದಂತಹ ಕಲ್ಲುಗಳು ನೇರವಾಗಿ ರಸ್ತೆಗೆ ಉರುಳಿದ್ದಾವೆ. ಕಳೆದ 2 ದಿನಗಳಿಂದಲೂ ಕೂಡ ಮೈಸೂರಿನಲ್ಲಿ ರಾತ್ರಿ ಹಗಲು ಅನ್ನೋ ರೀತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಚಂಡಮಾರುತದ ಎಫೆಕ್ಟ್ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಮೈಸೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಅವಘಡ ಉಂಟಾಗಿದೆ. ಸದ್ಯಕ್ಕೆ ಕಲ್ಲುಗಳು ನೇರವಾಗಿ ರಸ್ತೆಗೆ ಬಂದಿದ್ದರೂ ಕೂಡ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಅಥವಾ ಯಾವುದೇ ರೀತಿಯಾದಂತಹ ಅಪಘಾತಗಳು ಕೂಡ ಸಂಭವಿಸಿಲ್ಲ. ಚಾಮುಂಡಿ ಬೆಟ್ಟದ ಮೇಲ್ಭಾಗದಿಂದ ಈ ಬೃಹತ್ತಾದಂತಹ ಕಲ್ಲು ನೇರವಾಗಿ ರಸ್ತೆಗೆ ಉರುಳಿರುವಂತಹದ್ದು. ಒಂದು ರೀತಿಯಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಳೆದ 5-6 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಯಾವಾಗ 2-3 ದಿನಗಳ ಕಾಲ ನಿರಂತರವಾಗಿ ಮೈಸೂರಿನಲ್ಲಿ ಮಳೆ ಸಂಭವಿಸುತ್ತದೋ ಆ ಸಂದರ್ಭದಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಈ ರೀತಿಯಂತಹ ಅವಘಡಗಳು ಉಂಟಾಗ್ತಲೇ ಇರ್ತವೆ. ಮಂಚನ ಬೆಲೆ ತಾತ್ಕಾಲಿಕ ಸೇತುವೆ ಕುಸಿತ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ದುರಸ್ತಿ ಕಾರ್ಯ. ರಾಮನಗರದಲ್ಲಿ ಭಾರೀ ದುರಂತವೊಂದು ತಪ್ಪಿದೆ. ನಿರಂತರ ಮಳೆಗೆ ರಾಮನಗರದಿಂದ ತಾವರೆಕೆರೆ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಮಂಚನಬೆಲೆ ತಾತ್ಕಾಲಿಕ ಸೇತುವೆ ಕುಸಿದಿದೆ. ಕಳೆದ 2 ವರ್ಷದ ಹಿಂದೆ ಬಿಡದಿ ಮಾಗಡಿ ಸಂಪರ್ಕ ಕಲ್ಪಿಸುವ ಸೇತುವೆ ಕೊಚ್ಚಿ ಹೋಗಿತ್ತು. ಬಳಿಕ ಅರ್ಕಾವತಿ ನದಿಗೆ ತಾತ್ಕಾಲಿಕ ಸೇತುವೆ ನಿರ್ಮಿಸಿದ್ರು. 1 ತಿಂಗಳ ಹಿಂದೆ ಬಂದ ಮಳೆಗೆ ಆ ತಾತ್ಕಾಲಿಕ ಸೇತುವೆಯು ಕೊಚ್ಚಿ ಹೋಗಿ ಅದಕ್ಕೆ ಅಧಿಕಾರಿಗಳು ತೇಪೆ ಹಚ್ಚಿದ್ರು. ಈಗ ಮತ್ತೆ ಕುಸಿದಿದೆ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ದುರಸ್ತಿ ಕಾರ್ಯ ಮಾಡಿದ್ದಾರೆ. ಮಂಡ್ಯದಲ್ಲಿ ನೆಲಕಚ್ಚಿದ ಭತ್ತದ ಬೆಳೆ. ಸಂಕಷ್ಟಕ್ಕೆ ಸಿಲುಕಿದ ಅನ್ನದಾತರು. ಜಡಿ ಮಳೆಯಿಂದ ಮಂಡ್ಯ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ನೆಲಕಚ್ಚಿದೆ. ಕಳೆದ ವರ್ಷ ಬರಗಾಲದಿಂದ ರೈತರು ಬೆಳೆ ಬೆಳೆಯಲು ನೀರು ಇರಲಿಲ್ಲ. ಈ ಬಾರಿ ಉತ್ತಮವಾಗಿ ಮಳೆ ಬಿದ್ದು ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿತ್ತು. ಹೀಗಾಗಿ ರೈತರು ಉತ್ತಮ ಭತ್ತದ ಬೆಳೆ ಬೆಳೆದಿದ್ರು. ಇದೀಗ 2 ದಿನಗಳಿಂದ ಸುರಿದ ನಿರಂತರ ಮಳೆಗೆ ಇಡೀ ಭತ್ತದ ಬೆಳೆ ನೆಲಕಚ್ಚಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಬೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕಳೆದ 2 ದಿನಗಳಿಂದ ಮಂಡ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಈ ನಿಟ್ಟಿನಲ್ಲಿ ರೈತರಿಗೆ ಸಮಸ್ಯೆ ಎದುರಾಗಿರುವಂಥದ್ದು. ನಾನಿದೀಗ ಭತ್ತದ ಬೆಳೆಗೆ ಎದುರಾಗಿರುವಂತಹ ಸಮಸ್ಯೆಯನ್ನು ತೋರಿಸ್ತೀನಿ. ಕಳೆದ 2 ದಿನಗಳಿಂದ ಬಿಟ್ಟು ಬಿಡದೆ ಸುರಿತಿರುವಂತಹ ಮಳೆಯಿಂದಾಗಿ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲೆ ಕಚ್ಚಿರುವಂಥದ್ದು. ಹೀಗಾಗಿ ಸಾವಿರಾರು ಹೆಕ್ಟೇರ್ನಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಬೆಳೆದಂತಹ ಭತ್ತದ ಬೆಳೆ ಎಲ್ಲವೂ ಕೂಡ ಇದಾಗ ನೆಲ ಕಚ್ಚಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ 2 ದಿನಗಳಿಂದ ಮಳೆ ಸುರಿತಾ ಇದೆ, ಜೊತೆಗೆ ಒಂದಷ್ಟು ಗಾಳಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಬೆಳೆದು ನಿಂತಹ ಭತ್ತ ಇದೀಗ ಮಲಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇದು ಹೀಗೆ ಮಲಗದಂತಹ ಸಂದರ್ಭದಲ್ಲಿ ಮೊಳಕೆ ಹೊಡೆಯುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಭತ್ತದ ಬೆಳೆಗೆ ಸಾಕಷ್ಟು ನಷ್ಟದ ಭೀತಿಯಲ್ಲಿ ರೈತರು ಇರುವಂಥದ್ದು. ಯಾಕಂದ್ರೆ ಮೊಳಕೆ ಹೊಡೆದಂತಹ ಸಂದರ್ಭದಲ್ಲಿ ಖರೀದಿಗೆ ಯಾರು ಕೂಡ ಮುಂದಾಗಲ್ಲ. ಜೊತೆಗೆ ಭತ್ತವು ಕೂಡ ಕಪ್ಪಾಗಿ ಪರಿವರ್ತನೆ ಆಗುತ್ತೆ. ಇದರಿಂದಾಗಿ ಅಕ್ಕಿ ಅಂದ್ರೆ ಭತ್ತದಿಂದ ಬರುವಂತಹ ಅಕ್ಕಿ ಕೂಡ ಅಷ್ಟು ಪ್ರಮಾಣದಲ್ಲಿ ಗುಣಮಟ್ಟದಾಗಿ ಇರಲ್ಲ. ಆ ನಿಟ್ಟಿನಲ್ಲಿ ಇದನ್ನ ಕೊಂಡ್ಕೊಳ್ಳೋ ಕೂಡ ಯಾರು ಕೂಡ ಮುಂದಾಗಲ್ಲ. ಇದರಿಂದಾಗಿ ರೈತರು ಸಂಕಷ್ಟದ ಭೀತಿಯಲ್ಲಿ ಇದೀಗ ಇರುವ. ಕೊಡಗಿನಲ್ಲೂ ಪರಿಸ್ಥಿತಿ ಭಿನ್ನವಾಗೇನಿಲ್ಲ. ಹೊತ್ತರಿ ಬಳಿಕ ಜಿಲ್ಲೆಯಲ್ಲಿ ಭತ್ತ ಕಟಾವು ಮಾಡಲು ಸಿದ್ಧವಾಗಿರುವ ಕೃಷಿಕರಿಗೆ ಅಕಾಲಿಕ ಮಳೆಯಿಂದ ನಷ್ಟ ಎದುರಿಸುವ ಭಯ ಕಾಡತೊಡಗಿದೆ. ಭತ್ತ ಕೊಯ್ಲು ಮಾಡಬೇಕಿರುವ ಗದ್ದೆಯಲ್ಲಿ ಬರೀ ನೀರೇ ಕಾಣ್ತಿದೆ. ಅದರಲ್ಲೂ ಅರೆ ಮಲೆನಾಡು ಭಾಗವಾದ ಕುಶಾಲನಗರ, ಹೆಬ್ಬಾಲೆ, ತೊರೆನೂರು ಸೇರಿದಂತೆ ಹಲವೆಡೆ ಕಳೆದ ರಾತ್ರಿ ಇಡೀ ಮಳೆ ಸುರಿದ ಪರಿಣಾಮ ಭತ್ತದ ಗದ್ದೆ ಜಲಾವೃತವಾಗಿ ಸಾವಿರಾರು ರೂಪಾಯಿ ನಷ್ಟ ಉಂಟಾಗಿದೆ. ಮಳೆ ಬಂದು ಮೊನ್ನೆ ನಿನ್ನೆ ಇವತ್ತೆಲ್ಲ ರಾತ್ರಿ ತುಂಬ ಮಳೆನೇ ಬಿದ್ದಿದೆ. ಆದ್ದರಿಂದ ರೈತರೆಲ್ಲ ಬೆಳೆ ಬಂದು ಕುಯ್ದು ಹಾಕಿದ್ದಾರೆ. ತುಂಬ ಜನ ಕಾಳಿದೇವನ ಹೊಸರು, ಹುದುಗೂರು, ಮೊದಲಾಪುರ, ಸೀಗೆ ಹೊಸರು ಈ ರೀತಿ ನಮ್ಮ ನಾಲೆ ಹೋಗುವಂಥ ಕೆಳ ಭಾಗದವರೆಲ್ಲ ರೈತರು ಬೆಳೆಯನ್ನು ಮಾಡಿದ್ದಾರೆ. ಎಲ್ಲರೂ ಕೊಯ್ದು ತುಂಬಾ ಹಾನಿಯಾಗಿದೆ. ಆದ್ದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು
ಅಥವಾ ಯಾರಿದ್ದಾರೆ ಅವರು ಬಂದು ಇದನ್ನು ಸಮೀಕ್ಷೆ ಮಾಡಿ ಈ ರೈತರಿಗೆ ಪರಿಹಾರನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸಾಲ ಸೂಲ ಮಾಡಿಕೊಂಡು ಈ ಭತ್ತ ಒಂದು ಬ್ಯಾಗ್ ಭತ್ತಕ್ಕೆ 1000 ಚಿಲ್ಲರೆ ಕೊಟ್ಬಿಟ್ಟು ನಾವು ತಗೊಬರ್ಬೇಕು, ಬೀಜದ ಭತ್ತಕ್ಕೆ. ಇವಾಗ ಅದರಲ್ಲಿ ಮೊದಲನಾಗಿ ನಾವು ಆನೆನ ಕಾಯಬೇಕು. ಆನೆ ಕಾದ್ಮೇಲೆ ಪುನಃ ಈಗ ಬೆಳೆ ಕಟಾವಿಗೆ ಬರಬೇಕಾದ್ರೆ ಜನಗಳನ್ನ ಕರ್ಕೊಂಡು ನಾವು ಈ ಸ್ವಲ್ಪ ಬಿಸಿಲಿರ್ಬೇಕಾದ್ರೆ ಕಟಾವು ಮಾಡಿ ಇವಾಗ ಬೆಳೆ ಎಲ್ಲ ನೀರಲ್ಲಿ ತೇಲ್ತಾ ಇದೆ. ಆ ತೇಲ್ತಾ ಇದ್ದಂಥ ಬೆಳೆನ ನಾವು ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಊಟಕ್ಕೆ ಅಂತ ಬೆಳ್ಕೊಂಡಿದ್ದು, ಊಟಕ್ಕೆ ಈಗ ನಾವು ದುಡ್ಡು ಕೊಟ್ಟು ತರುವಂತ ಪರಿಸ್ಥಿತಿ ಬಂದಿದೆ. ಉತ್ತರದಲ್ಲಿ ಗುಡುಗು ಸಹಿತ ಮಳೆ, ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ, ಬಂದರಿನಲ್ಲಿ ಬೋಟುಗಳು ಲಂಗರು. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಉತ್ತರ ಕನ್ನಡ ಜಿಲ್ಲೆಗೂ ತಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಹೀಗಾಗಿ ಮೀನುಗಾರರು ಸ್ವಯಂ ಪ್ರೇರಿತವಾಗಿ ಮೀನುಗಾರಿಕೆ ಬಂದ್ ಮಾಡಿದ್ದಾರೆ. ಅಲೆಗಳ ಅಬ್ಬರ ಹೆಚ್ಚಾದ್ದರಿಂದ ಕೇರಳ, ತಮಿಳುನಾಡು ಬೋಟುಗಳು ಸಹ ಕಾರವಾರದ ಬಂದರಿನಲ್ಲಿ ಲಂಗರು ಹಾಕಿವೆ. ಸಮುದ್ರ ಭಾಗದಲ್ಲಿ 35ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಒಂದು ಅಲೆಗಳು ಹೇಳ್ತಾ ಇರೋದ್ರಿಂದಾಗಿ ಮೀನುಗಾರಿಕೆ ಸ್ತಬ್ಧವಾಗಿದೆ. ನಾವಿವತ್ತು ಬೈತಕೊಳ ಬಂದರಿನಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ನೂರಾರು ಬೋಟ್ಗಳು ಇವತ್ತು ಲಂಗೂರು ಹಾಕಿದ್ದಾವೆ. ಯಾಕಂತಂದರೆ ಕರಾವಳಿ ಭಾಗದಲ್ಲಿ ಒಂದು ರೀತಿಯ ಸೈಕ್ಲೋನ್ ಇದ್ದಾಗ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಅಲೆಗಳ ಅಬ್ಬರ ಹೆಚ್ಚಾಗಿರ್ತದೆ. ಇದರಿಂದಾಗಿ ಮೀನುಗಾರಿಕೆಯನ್ನು ಮಾಡಲಿಕ್ಕಾಗೋದಿಲ್ಲ. ಅದಲ್ಲದೆ ಮೀನುಗಾರರಿಗೂ ಕೂಡ ಜೀವಕ್ಕೆ ಅಪಾಯ ಇರ್ತದೆ. ಹೀಗಾಗಿ ಮೀನುಗಾರರು ಮೀನುಗಾರಿಕೆಯನ್ನು ಇವತ್ತು ಸಂಪೂರ್ಣವಾಗಿ ನಿರ್ಬಂಧವನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಮೀನುಗಾರಿಕಾ ಇಲಾಖೆಯಿಂದ ಯಾವುದೇ ಒಂದು ಅಲರ್ಟ್ ಇರಲಿಲ್ಲ. ಯಾಕೆಂದರೆ ಇವರಿಗೆ ಮೀನುಗಾರಿಕೆಗೆ ಉಡುಪಿ ಮಂಗಳೂರು ಭಾಗದಲ್ಲಿ ತೆರಲಿಕ್ಕೆ ನಿಷೇಧ ಇದೆ, ಆರೆಂಜ್ ಅಲರ್ಟ್ ಇರುವಂಥದ್ದು. ಅಂಥದ್ರಲ್ಲಿ ಕರಾವಳಿ ಭಾಗದಲ್ಲಾದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅಲರ್ಟ್ ಇರಲಿಲ್ಲ. ಆದರೂ ಕೂಡ ಮೀನುಗಾರರು ಸ್ವಯಂ ಪ್ರೇರಿತವಾಗಿ ಈಗ ಬಂದ್ ಮಾಡಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಈ ಮೀನುಗಾರರು ಈಗ ಬಂದಿರುವಂಥದ್ದು ಕೆಲಸಕ್ಕೆ ಅಂತದೆ. ಆದರೆ ಆ ಬೋಟ್ ಮಾಲೀಕರೆಲ್ಲರೂ ಇವತ್ತು ಬಂದ್ ಮಾಡಿರುವಂಥದ್ದು. ಕೋಲಾರ ಜಿಲ್ಲೆಯಲ್ಲಿ ರಾಗಿ, ಅವರೆ, ಟೊಮ್ಯಾಟೊ ಹಾಗೂ ಹೂದೋಟಗಳಿಗೆ ಹಾನಿಯಾಗಿದೆ. ನಿರಂತರ ಮಳೆಯಿಂದ ಹೂವು ಹಾಗೂ ಟೊಮ್ಯಾಟೊ ಬೆಳೆ ರೋಗಕ್ಕೆ ತುತ್ತಾಗಿದೆ. ರಾಗಿ ತೆನೆ ಹೊಲದಲ್ಲೇ ನೆನೆದು ಮೊಳಕೆ ಒಡೆಯುತ್ತಿದೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಜೋರು ಮಳೆಯಿಂದಾಗಿ ಕೋಲಾರದ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ನಾವಿವತ್ತು ಕೋಲಾರದ ಬಸವನತ್ತ ಗ್ರಾಮದ ಬಳಿ ಇರುವಂಥ ಮಂಜುನಾಥ್ ಅವರ ತೋಟದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಸೇವಂತಿ ಹೂವನ್ನು ಬೆಳೆದಿದ್ದಾರೆ. ಈ ಹೂವು ಸಂಪೂರ್ಣವಾಗಿ ಮಳೆಯಿಂದಾಗಿ ಏನು ಕೊಳೆತು ಹೋಗಿರ್ತಕ್ಕಂಥದ್ದು. ಅಂದರೆ ಕಳೆದ 4-5 ದಿನಗಳಿಂದ ಫಂಗಲ್ ಏನು ಚಂಡಮಾರುತ ಏನಿದೆ, ಈ ಮಳೆಯಿಂದಾಗಿ ಈಗಾಗಲೇ ಬೆಳೆ ಕೈ ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಇದು ಬೆಳೆದು ಈಗಾಗಲೇ ಮಾರುಕಟ್ಟೆ ಕೂಡ ಹಾಕಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈ ಸಂದರ್ಭದಲ್ಲಿ ಜೋರು ಮಳೆಯಿಂದಾಗಿ ಸದ್ಯಕ್ಕೆ ಏನು ಬೆಳೆ ಎಲ್ಲ ಹಾಳಾಗಿರ್ತಕ್ಕಂಥದ್ದು. 4-5 ದಿನಗಳಿಂದ ಏನು ಸುರಿತಾ ಇದೆ ಮಳೆ, ಇದರಿಂದಾಗಿ ನೀರು ತುಂಬಿಕೊಂಡಿರ್ತಕ್ಕಂಥದ್ದು. ನೀರು ಬಿದ್ದ ಪರಿಣಾಮ ಕೊಳೆತ ಸ್ಥಿತಿಯಲ್ಲಿ, ಅಂದರೆ ನೋಡಿ ಹೀಗೆ ಕೊಳೆತೋಗಿರ್ತಕ್ಕಂಥದ್ದು. ಹೂವು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇದು ಬರೀ ಹೂ ಬೆಳೆಗಾರರ ಪರಿಸ್ಥಿತಿ ಅಲ್ಲ. ಏನು ಟೊಮೊಟೊ ಇರ್ಬೋದು, ಕೋಸು ಇರ್ಬೋದು, ಎಲೆಕೋಸು, ಹೂಕೋಸು, ಹೀಗೆ ಬಾಳೆ, ಪಪ್ಪಾಯ, ಹೀಗೆ ಹಲವು ಬೆಳೆಗಳು ಕೂಡ ಇದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ನಲ್ಲಿ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಕರುನಾಡಿನ ಮೇಲೂ ಆವರಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದ 9 ಜಿಲ್ಲೆಗಳ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಸದ್ಯ ಮಳೆಯ ಪ್ರಮಾಣ ಕೊಂಚ ತಗ್ಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.